ಬೇಜಾರು ಕೆಲಸ ಇದೆ. ಭಾಷೆ ಕಲಿಯೋದು ಬೇಜಾರು ಕೆಲಸ. ಯಾವುದೇ ಭಾಷೆ ಕಲಿಯೋದು ಬೇಜಾರಿನ ಕೆಲಸ. ಯಾವುದೇ ಭಾಷೆ ಯಾವುದು. ಆದರೆ ಇಲ್ಲಿ ನಾನು ನೋಡಿದೆ ಇಬ್ಬರು ಎಷ್ಟು ಒಳ್ಳೆಯ ಮೆಥಡಲ್ಲಿ ಕಲಿತಾರೆ. ಆದ್ರಿಂದ ನಾನು ಕನ್ನಡ ಭಾಷೆ ಕಲಿಯೋಕೆ ಎಂಜಾಯ್ ಮಾಡ್ತೀನಿ. ನೋಡಿ 20-20 ಮ್ಯಾಚ್ ಥರ ಬರಬೇಕು, 50 ರನ್ ಹೊಡಿಬೇಕು, ಹೋಗ್ಬೇಕು. ತಗೊಂಡು ಯಾವ ಮ್ಯಾಚಲ್ಲಿ ಹೇಗೆ ಆಡಬೇಕು, ಅವರ ನಮ್ಮನ್ನು ಕಾಂಪ್ಲಿಮೆಂಟ್ ಮಾಡಿ ಹೊಡೆದ್ರು ಸೆಕೆಂಡ್ರಿ, ಬಟ್ ಅವರ ಸೆಂಟೆನ್ಸ್ ಫಾರ್ಮೇಷನ್ ಬೇಕಿತ್ತಲ್ಲ ಅದು ನಮಗೆ ಖುಷಿ ಆಯಿತು. 2020 ವೀರೇಂದ್ರ ಸೆಹ್ವಾಗ್ ಬರ್ತಾರೆ. ವೀರೇಂದ್ರ ಹೇಗೆ ಮಾತಾಡ್ತಾರೆ ಗೊತ್ತಾಗ್ತೀರಾ? ವೀರೇಂದ್ರ ರಮ್ಯಾ ಚಿಕ್ಕ ಹುಡುಗಿ ಏನು ಹೇಳ್ತಾರೆ ಹೇಳಮ್ಮ. ಅಲ್ಲ ಕನ್ನಡದಲ್ಲಿ ಮಾತಾಡಬೇಕು. ನನಗೆ ಕಾಲೇಜ್ಗೆ ನನ್ನ ಕರಿಯರ್ಗೆ ಕನ್ನಡ ಗೊತ್ತಿಗೆ ನನಗೆ ಏನಂದರೆ ಲಾ ಕರಿಯರ್ಗೆ ಲಾ ಕರಿಯರ್ ಸರ್. ಅಡ್ವೊಕೇಟ್ಗೆ ಕನ್ನಡ ಭಾಷೆ ಸ್ವಲ್ಪ ಗೊತ್ತಬೇಕು. ಕಂಪಲ್ಸರಿ. ನೋಡಿ ಮೊನ್ನೆ ಕಳೆದ 2 ವಾರದ ಹಿಂದೆ ಕರ್ನಾಟಕ ಹೈಕೋರ್ಟಲ್ಲಿ ಒಬ್ಬ ನ್ಯಾಯಮೂರ್ತಿ ಅರವಿಂದ್ ನಾಗರಾಜರು ಕನ್ನಡದಲ್ಲಿ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜಡ್ಜ್ಮೆಂಟ್ ಯಾಕೆ ಅಂತಂದ್ರೆ ಆ ಓದೋನು ಏನಂದ್ರೆ ಇವರು ವಿಶೇಷ ನೋಡಿ, ಈಗ ಅಪರೂಪದ ಹೆಸರು ಇವರು ಇಂಗ್ಲಿಷ್ ಹೆಸರು, ಅದಕ್ಕೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ 2 ಇದೆ. ಇದರ ಹೆಸರು ಶೈ ಲಜ್ಜಾ. ಶೈ ಅಂದ್ರೆ ಏನು, ಲಜ್ಜಾ. ನೋಡಿ ಶೈಲಜಾ ಬಗ್ಗೆ ಒಂದು ಮಾತು ಹೇಳ್ತೀನಿ. ಶೈಲಜಾ ಒಂದು 4-5 ತಿಂಗಳ ಹಿಂದೆ, ಒಂದು 6 ತಿಂಗಳ ಹಿಂದೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಕನ್ನಡ ಕ್ಲಾಸ್ ಎಲ್ಲಿ ನಡೆಯುತ್ತೆ ನೋಡಬೇಕು ಅಂತ. ನೀವು ಯಾರು ಅಂತ ಕೇಳಿದೆ. ಅವರು ಹೇಳಿದ್ರು ನಾನು ಮೀಡಿಯಾ ಪರ್ಸನ್ನು, ನಿಮ್ಮ ಕ್ಲಾಸ್ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳಿದೆ. ಆಮೇಲೆ ನನಗೂ ಮರ್ತೋಯ್ತು, ಅವರಿಗೂ ಮರ್ತೋಯ್ತು. ಅವರು ಆಫೀಸನ್ನು ಬಿಟ್ಟರು. 3 ತಿಂಗಳಾದಮೇಲೆ ಮತ್ತೆ ಫೋನ್ ಮಾಡಿದರು. ನಾನು ಅಂದ್ಕೊಂಡೆ ಶೈಲಜಾ ನಮ್ಮ ಕ್ಲಾಸ್ ನೋಡೋಕೆ ಬರ್ತಾರೆ ಅಂತ. ಆಮೇಲೆ ಏನಾಯಿತು ಅವ್ರು ಹೇಳಿದ್ದಾರೆ. ಕನ್ನಡದಲ್ಲಿ ಶುರು ಮಾಡಿ ಇರ್ತೀವಿ. पहले मैं अपनी मेट से एक शब्द भी नहीं बोल सकती थी, तो वो मेरा बहुत फ़ायदा उठाती थी इस बात का, और अब मैं उसको पूरे के पूरे सेंटेंसेस बोल सकती हूँ, और वो मुझसे काफ़ी परेशान भी रहती है इस बात के बारे में कि मैंने कन्नड़ा सीख लिया है. तो इस बात को गालियाँ नहीं, गाली नहीं देती हूँ, और गाली शायद मन में देती होगी, पर मैं उसको काफ़ी अच्छे से बता सकती हूँ कि ये करो वो करो. और मैं जब बैंगलोर आई थी तो मुझे नहीं लगता था कि मैं कभी सोच कर आई थी कि मुझे कन्नड़ा सीखनी है, पर यहाँ पर आके मेरे पास मैंने 5 महीने का छोटा सा ब्रेक लिया और मुझे लगा कि मेरे को कन्नड़ा सीखने की ज़रूरत है. और मेरे को लगता है कि मैंने बहुत अच्छा निर्णय लिया कि मैंने कन्नड़ा सीखी, और मैं इसको इधर नहीं छोड़ूंगी, मैं इसको आगे ले जाऊंगी और इसको और भी ज़्यादा इसको सीखना चाहूँगी. और इन दोनों टीचर्स में अपनी खास बात है, ये बहुत रेलिवेंट बना देते हैं, आज की बात से जोड़ कर उसको बोलते हैं. जैसे देवेगौड़ा का एग्जाम्पल देते हैं, किसी और का एग्जाम्पल देते हैं, क्रिकेटर का एग्जाम्पल देते हैं. उनकी खासियत ये है, उनमें विशेषता ये है कि वो बहुत गानों का इस्तेमाल करते हैं, योग का इस्तेमाल करते हैं. तो दोनों एक तरह से क्लास को बहुत ही इंटरेस्टिंग काफ़ी इंटरेस्टिंग बना देते हैं. जुस्ती का मैं वर्ड ढूंढ रही थी, जुस्ती होती है. तो और आप 460 ट्रॉफी फीस है सर, वो कुछ भी नहीं है जितना आप नहीं खाते. वो भी आपका ऑब्जेक्टिव है कि प्रमोट दिस लैंग्वेज. इट्स द वे यू आर डूइंग इट, हैट्स ऑफ टू यू. और जो आपकी किताब दी है उनको,
It's wonderful. Really wonderful. Thank you. Thank you.